ಮಂಚ ಸತ್ತೋಗ್ತಾನೆ ಗೈಸ್, ಅಷ್ಟು ಭಯಾನಕವಾಗಿರುತ್ತೆ ಜೇನು. ಅಟ್ಯಾಕು ನೋಡ್ರಿ ಜೇನು ನೋಡ್ರಿ ಇಲ್ಲಿ ಪರಂಗಿ ಕಳ್ತನ ಮಾಡೋದು. ಗಾಯ್ಸ್ ತುಪ್ಪನೇ ಇನ್ನು ಆಗಿತಾ ಇದೀವಿ ಗಾಯ್ಸ್. ಒಳ್ಳೆ ಮೇಲೆ ಕೆಲಸ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಸೊ ಜೇನು ಕೀಳೋದಕ್ಕೆ ಹೋಗ್ತಾಯಿದ್ದೀವಿ. ನೋಡಿರಿ, ನಮ್ಮ ಬೆಟಾಲಿ ಎಲ್ಲ ರೆಡಿ ಐತೆ ಇಲ್ಲಿ. ಸೊ ಹುಡುಕ್ತಾ ಇದ್ದೀವಿ. ಈಗ ಟೈಮ್ ಬಂದು ಸರಿಯಾಗಿ ಒಂದು 11-11:30 ಹತ್ರ ಆಯ್ತಾ ಬಂದಿದೆ. ಸೊ ಜೇನುಗಳನ್ನ ಹುಡುಕ್ತಾ ಇದ್ದೀವಿ. ಸೊ ಮನೆಗೆ ಲೆಟ್ಸ್ ಹಂಟ್. ಏನಂದರೆ, ನಾವು ಜೇನುಗಳೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ ಕೀಳ್ತಾ ಇದ್ದಿದ್ದು. ಸುಮಾರು ವರ್ಷಗಳಾದಮೇಲೆ ಬಂದಿದ್ದೀವಿ ಜೇನನ್ನ ಹುಡ್ಕೋದಕ್ಕೆ. ನೋಡ್ರಿ, ಹುಡುಕ್ತಾ ಎಲ್ಲರೂ ಹುಡುಕ್ತಾವ್ರೆ. ಪರಂಗಿ ಕಳ್ತನ ಮಾಡೋದು ಬಂದಿದ್ದೀವಿ. ಎಲ್ಲ ಹುಡುಗರು ಒಂದೊಂದು ಕಡೆ ಹೋಗಿ ಹುಡುಕ್ತಾ ಇದ್ದಾರೆ. ಸದ್ಯಕ್ಕಂತೂ ಒಂದು ಜೇನು ಸಿಗಲಿಲ್ಲ ಗಾಯ್ಸ್. ಹುಡುಕ್ತಾನೇ ಇದ್ವಿ. ಆ ಕೊನೆಗೆ ಒಂದು ಪರಂಗಿ ಹಣ್ಣು ಸಿಕ್ತು ಒಂದು ತೋಟದಲ್ಲಿ. ಅದನ್ನು ಕದ್ಕೊಂಡು ಇಟ್ಕೊಂಡಿದ್ದೀವಿ. ನೋಡೋಣ ಬನ್ನಿ ಗಾಯ್ಸ್, ಇನ್ನೂ ಹುಡುಕ್ತಾ ಇರೋಣ. ಡೆಫಿನೆಟಾಗಿ ಸಿಗುತ್ತೆ. ಬಂದ್ವಿ, ಒಂದು ಸಿಗಲಿಲ್ಲ. ಎಲ್ಲರೂ ಅನಾಮತ ಕೂತ್ಬಿಟ್ಟವ್ರೆ ಗಾಯ್ಸ್. ಒಬ್ಬನಿಗೂ ಏನು ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಇಲ್ಲ, ಒಂದು ಜೇನು ಇಲ್ಲ. ಅಲ್ಲಿ ಕದ್ಕೊಬಂದಿದ್ದ, ತೋಟದಲ್ಲಿ ಕದ್ಕೊಬಂದಿದ್ದು ಪರಂಗಿ ಹಣ್ಣು ಕುಯ್ಯ ಅಂದರೆ ಅದನ್ನೂ ಪಜಿತಿ ಮಾಡಿಟ್ಟವನೇ ಗಾಯ್ಸ್. ಕರಿಬಸಪ್ಪನು ಅಣ್ಣ ಏನಾಯ್ತಣ್ಣ ಯಾಕಣ್ಣ ಸತತ 3-4 ಕವರ್ ಇಂದ ಹುಡ್ಕಾಡಿ ಒಂದೂ ಸಿಗಲಿಲ್ಲ. ಕೊನೆಗೆ ಒಂದೇ ಒಂದು ದೊಡ್ಡ ಜೇನು ಸಿಕ್ತು. ಬನ್ನಿ ನೋಡಿಸ್ತೀನಿ, ನಿಮ್ಗೆ ಕಾಣಿಸ್ತಾ ಇಲ್ವ ಅಂತ ಗೊತ್ತಿಲ್ಲ. ನೋಡಿ ಗಾಯ್ಸ್, ಇಲ್ಲಿದೆ ದೊಡ್ಡದು ಜೇನು ಮಾತ್ರ. ಇಷ್ಟೊತ್ತಲ್ಲಿ ಯಾರೂ ಈ ಜೇನನ್ನ ಕೀಳೋದಕ್ಕೆಲ್ಲ ಭಯಪಡ್ತಾರೆ. ಒಂದು 15-20 ತೊಳ ಕಚ್ಚಿದ್ರೆ ಮಂಚ ಸತ್ತೋಗ್ತಾನೆ ಗಾಯ್ಸ್. ಅಷ್ಟು ಭಯಾನಕವಾಗಿರುತ್ತೆ ಜೇನು. ನೋಡ್ರಿ, ಇಲ್ಲೇ ಇರೋದು. ನಾವೀಗ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಅದೇ ಹೊಗೆ ಹಾಕೋದಕ್ಕೆ ಏನೇನು ಬೇಕೋ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿರಿ, ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಈಗ ಒಂದು 15-20 ಹುಳ ಕಚ್ಚಿದ್ರೆ ಆಟೋಮೆಟಿಕಲಿ ಅವನು ತಲೆ ಸುತ್ತು ಕೆಳಗೆ ಬಿದ್ದೋಗಿ ಸತ್ತೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅಷ್ಟು ಭಯಂಕರವಾಗಿರುತ್ತೆ. ಅಂದರೆ ಇದು ಚಿಕ್ಕ ಜೇನಲ್ಲ ಗಾಯ್ಸ್, ಇದು ದೊಡ್ಡ ಜೇನು. ಇದನ್ನ ಹೆಜ್ಜೇನು ಅಂತಾರೆ. ಈಗಷ್ಟೇ ಜೇನ್ನ ಹುಳುಗಳನ್ನ ನೊಣ ಎಬ್ಬರಿಸೋದಕ್ಕೆ ಏನೇನು ಬೇಕೋ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ಮಾಡಿದ್ದೀವಿ. ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಜೇನು ಕೀಳೋದಕ್ಕೆ. ನೋಡ್ಸು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲೊಂದು ಇನ್ನೂ ಏನೇನು ಬೇಕೋ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಕಾಣಿಸುತ್ತೆ ನೋಡಿ ಗಾಯ್ಸ್, ದೊಡ್ಡ ಜೇನು. ದೊಡ್ಡ ಜೇನು ಕೀಳ್ತಾ ಇದ್ದೀವಿ. ಹುಳ ಎಲ್ಲ ಎಬ್ಬರಿಸಿದ್ದೀವಿ. ಈಗ ನೋಡೋಣ, ಇರಿ ಕಟ್ ಮಾಡೋಣ. ಮೆಟ್ಲು ಥರ ಇದೆ ಕಟ್ ಮಾಡೋದಕ್ಕಂತೂ. ಸೊ ನೋಡೋಣ ನೆಕ್ಸ್ಟ್ ಲೆವೆಲ್ ಇಲ್ಲಿ ಇರುತ್ತೆ ಅಂತ ತುಪ್ಪ. ಎಲ್ಲ ಹುಳ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದೆ ಗಾಯ್ಸ್. ಇಪ್ಪತ್ತು ಗಾಯ್ಸ್, ಫೈನಲಿ ಜೇನು ಕಿತ್ತಾಯಿತು. ದೊಡ್ಡ ಜೇನು ನೋಡ್ರಿ, ಅಲ್ಲಿಂದನೇ ಕಿತ್ಕೊಬಂದಿದ್ದು. ಕಿತ್ತಾಯಿತು, ಇಲ್ಲಿಂದ ಹೊರಡೋದು. ಇಲ್ಲಿ ಜೇನು ಹುಡುಕ್ತಾ ಇದ್ವಿ. ನೋಡಿ, ಒಂದು ನೆಸ್ಟ್ ಸಿಕ್ತು ಬರ್ಡ್ಸ್ದು. ಕ್ಯೂಟ್ ಆಗಿದೆ. ಕಿತ್ತಿರೋ ಜೇನಿದು ಹೇಗೈತೆ ನೋಡ್ರಿ, ಎಷ್ಟು ಚಿಕ್ಕದಾಗೈತೆ. ಬನ್ನಿ ಗಾಯ್ಸ್, ಇನ್ನು ಮುಂದೆ ಹೋಗೋಣ, ಇನ್ನೂ ತುಂಬ ಸಿಗುತ್ತೆ. ಅಲ್ಲಿದೆ ನೋಡಿ ಗಾಯ್ಸ್, ಇನ್ನೊಂದು ಜೇನು ಕೀಳ್ತಾ ಇದ್ದೀವಿ. ಈಗ ನೋಡಿ, ಅಲ್ಲಿ ಕಾಣಿಸ್ತಿದೆಲ್ಲ ಜೇನು. ಗಾಯ್ಸ್, ಜೇನು ಕೀಳ್ತಾ ಇದ್ದೀವಿ. ಎಲ್ಲ ರೆಡಿ ನೋಡ್ರಿ, ಆಗ್ತಾವ್ರೆ ನಮ್ಮ ಹುಡುಗರು ಕೈ. ನೋಡ್ರಿ, ಇಲ್ಲಿ ಶಿನರಾಮನ್ ಕೂತವನೆ. ಇವನ್ ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದಂಗ ಅವನೇ ಗುರು. ಬೂಂಬರ್ ಬೂಸ್ ಗಾಯ್ಸ್, ಗಾಡಿ ಸ್ಟಾರ್ಟ್ ಮಾಡೋ ಥರ ನಗಿತಾವೆ. ಫೈನಲಿ ಜೇನನ್ನ ಕಿತ್ಕೊಬಂದಿದ್ದೀವಿ. ಈಗ ನಾಟಿ ಸ್ಟೈನಲ್ಲಿ ಹೇಗೆ ತಿನ್ನೋದು ಅಂತ ನಾನು ನೋಡ್ಸ್ಕೊತೀನಿ. ಲೆಟ್ಸ್ ಗೋ. ಸೊ ಮೊದಲು ಈ ಥರ ಬನ್ ತೊಗೋಬೇಕು. 2 ಪೀಸ್ ಮಾಡಿಕೊಂಡು
ಹಾಕು ಸ್ವಾಮಿ. ನಮ್ಮ ಮುಲಿ ಹಾಕ್ತವನೆ ಗೈಸ್, ಸ್ವಲ್ಪ ನೋಡಿ ಹಾಕು. ನಾವು ಗೈಸ್ ಒಳಗೊಂದು ಲೇಯರ್ ಹನಿನ ಹಾಕ್ಕೊಂಡಿದ್ದೀನಿ ನ್ಯಾಚುರಲ್ ಆಗಿ. ಸೊ ಫುಲ್ಲು ಎಲ್ಲ ಹಾಕ್ಕೊಂಡು ಗೈಸ್ ತುಂಬ ಚೆನ್ನಾಗಿದೆ. ಏನಂದರೆ ಈ ವಿಡಿಯೋ ನೋಡ್ತಾ ಇರೋ ನಿಮಗೆ ಯಾರಿಗೂ ತಿನ್ನೋದಕ್ಕೆ ಸಿಗಲ್ಲ ಗೈಸ್. ಇದೇ ಜೇನು ಅಂದರೆ, ಸೊ ಇದು ಕೆಳಗಡೆ ಮರಿ ಮೊಟ್ಟೆ ಇಟ್ಟಿರೋದು. ಸೊ ಊಟ ಮಾಡು. ಸೊ ಇದು ತುಪ್ಪ ಇರುವಂಥ ಜಾಗ, ಇದು ಅದ್ರದ್ದು ಮರಿ ಮೊಟ್ಟೆ ಎಲ್ಲ ಇರೋದು ಗೈಸ್. ಈಗ ಬೆಳಗ್ಗೆಯಿಂದ 7-8 ಜೇನು ಕಿತ್ತಿದ್ದೀವಿ. ಈಗ ಲಾಸ್ಟ್ ಒಂದು ಜೇನಿದೆ, ಬನ್ನಿ ನೋಡಿ. ಇದು ಉತ್ತದಲ್ಲಿರೋ ಜೇನು ಗೈಸ್. ಇದು ಕಂಡುಹಿಡಿಬೇಕಂದ್ರೆ ಫುಲ್ ಮಾಸ್ಟರ್ ಮೈಂಡ್ ಇರಬೇಕು ನೋಡ್ರಿ. ನಾವು ಬೇಕಾಗಿರೋ ಮೆಟೀರಿಯಲೆಲ್ಲ ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಏನಿದ್ರು ಹೊಡೆಯೋದು ತಿನ್ನೋದೇ ಗಾಯ್ಸ್. ಅಗಿತಾ ಇದೀವಿ ಗಾಯ್ಸ್. ನೋಡೋಣ ಇರಿ ಹೇಗಿರುತ್ತೆ ಏನು ಅಂತ. ನಮಗೂ ಏನು ಅನ್ಸುತ್ತೆಪ್ಪ ನಿನಗೆ ರಾಮಕೃಷ್ಣ? ಹಾಂ, ಜಾಸ್ತಿ ಐತಂತೆ ಗಾಯ್ಸ್. ನೋಡೋಣ. ಅವರೇ ನಮ್ಮ ಗುರು, ಫುಲ್ ಜೇನು ಕೀಳೋದ್ರಲ್ಲೆಲ್ಲ ಎಕ್ಸ್ಪರ್ಟ್ ಗಾಯ್ಸ್. ನೋಡಿ ಒಳಗಿದೆ 9-10 ರ್ಯಾಡ್ ಇದೆ. ನೋಡೋಣ ಎಷ್ಟು ಜೇನು ಬರುತ್ತೆ ಅಂತ. ಹುಡುಗ ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ವೆಯ್ಟ್ ಮಾಡಿ ನೋಡಿ. ಈಗ ಅಗಿಬೇಕು ಮತ್ತೆ. ನೋಡಿ ಇದು ಫುಲ್ಲು ಪೇಪರ್ ಮುಚ್ಚಿಬಿಟ್ಟಿದೆ, ಫುಲ್ಲು ತುಪ್ಪನೇ. ಅಂದರೆ ಇನ್ನೂ ತೆಗಿತೀವಿ. ಒಳಗಡೆ ಇನ್ನೊಂದು 5-10 ಅಟ್ಟಿ ಇದೆ, ತೆಗಿಯೋಣ ಇರಿ ಗೈಸ್. ಗೈಸ್ ಫುಲ್ ವಿಡಿಯೋ ನೋಡಿ, ಫುಲ್ ವಿಡಿಯೋ ಫುಲ್ ಮಜಾ ಎಂಜಾಯ್ ಮಾಡಿ ನೋಡ್ಬಿಟ್ಟು. ರಘುವರನ್ ಬೈದಲ್ಲಿ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಗೈಸ್. ಮನೆ ಗೈಸ್ ಏನು ನೋಡ್ತಾ ಇದ್ದೀರಾ, 20-30 ರಾಟೆ ಇದೇ ಥರ. ಈ ಹನಿಕಾಮ್ಸು ಒಂದು 9-10 ಇರುತ್ತೆ ನನಗೆ ಗೊತ್ತಿದ್ದ ಪ್ರಕಾರ. ಇರಿ ಗೈಸ್ ನೋಡೋಣ. ನಾವೇನು ವೆಪನ್ ತಂದಿಲ್ಲ, ಕೀಲ್ ಕಟ್ ಮಾಡ್ತಾ ಇದ್ದೀವಿ. ಓಹ್ ಅನ್ಸ್ತು ಗೈಸ್. ಗೈಸ್ ಬಂತು ನೋಡ್ರಿ ಇವಾಗ ರಾಟೆ ಹುಡುಗರು. ನೋಡ್ರಿ ಗೈಸ್, ಇಡಿ 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 ಮುನ್ನೈದು ಗುರು ಇವಕ್ಕೆ ಇಲ್ಲಿ ನೋಡ್ರಿ. ಅರ್ಧ kg ಇದೆ. ಹೆಂಗೈತೆ ನೋಡ್ರಿ ಗೈಸ್. ಎಲ್ಲಿ ಅದು ಇದು ಸೇರಿಸ್ಬಿಡಪ್ಪ ರಘುರನ್ ಇಂದ ತಗೋಪ್ಪ ಗೈಸ್. ನ್ಯಾಚುರಲ್ ಡೈರೆಕ್ಟ್ ಫ್ರಮ್ ಟೇಸ್ಟ್ ಯಾರು ಕ್ರೇಜಿ ಗೈಸ್. ಲಿಟ್ರಲಿ ಮಾತೇ ಇಲ್ಲ. ಏನಂದ್ರೆ ಬೇಜಾರು, ವೆಪನ್ ತಗೊಂಬಂದಿಲ್ಲ, ಕೀಲ್ ಕಟ್ ಮಾಡ್ತಾ ಇದ್ದೀವಿ. ಅಯ್ಯೋ ಕ್ರೇಜಿ ಎಲ್ಲ. ಇದು ವಿಲೇಜಲ್ಲಿ ಬಿಟ್ರೆ ದುಡ್ಡು ಕೊಟ್ರು ಇಂಥ ಜೀವನ ಎಲ್ಲರೂ ಸಿಗಲ್ಲ ಗೈಸ್. ಸಿಗುತ್ತಾವೆ ಕ್ಯಾಮ್ರಾಮನ್? ಸಿಗೋದಿಲ್ಲಪ್ಪ. ಇದ್ದಪ್ಪ ಇಡಿ ಏನ್ರಿ ಗೈಸ್. ಲಾಡು ತಿರುಪ್ತಿ ಲಾಡು ಹೋಲಿಸಿದ್ರು ನಮ್ಮ ಇದ ಮೇಲೆ ಒಂದು ಸ್ಟೆಪ್ಪು ನೋಡಿ. ಹುಳ ಓಡಾಡ್ತೈತೆ ಗೈಸ್. ಇಲ್ಲಿ ನಮ್ಮ ಫ್ರೆಂಡ್ಶಿಪ್ ಹೆಂಗೆ ಯಾವ ಥರ ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ರಿ. ಇಲ್ಲಿ ಓಹೋ ಜೇನಲ್ಲಿ ತುಂಬಿಕೊಂಡಿರೋ ಪ್ರಿನ್ಸಿಪ್ ಇವ್ರದ್ದು. ಸ್ವರ್ಗ ಎಲ್ಲೈತೆ ಗಾಯ್ಸ್, ಬನ್ರಿ ನೋಡ್ತೀನಿ ಎಲ್ಲೈತೆ ನೋಡ್ರಿ. ಇಲ್ಲಿ ಸ್ವಲ್ಪ ಬುಕ್ ನೋಡ್ರಿ. ಏನ್ರಿ ಅಲ್ಲಿ ನೋಡ್ರಿ, ಅಲ್ಲಿ ನಮ್ಮ ಹುಡುಗ ನೋಡ್ರಿ ಇಲ್ಲಿ ಎಷ್ಟು ಕಷ್ಟ ಬೀಳ್ತಾವನೆ. ನಾವು ಓಡಾಡ್ಕೊಂಡೆ ತಿಂತಾ ಇದೀವಿ ಗಾಯ್ಸ್. ಏನೇನೋ ಮಾಡ್ತಾವನೆ ಗಾಯ್ಸ್ ನಮ್ಮ ಹುಡುಗ. ಗಾಯ್ಸ್ ತಿರುಪ್ತಿ ಲಾಡು ಏನ್ ಮಾಡ್ಬೇಕು, ಹಿಂದೆ ನೋಡ್ರಿ ಮುಂದೆ ನೋಡ್ರಿ, ತುಪ್ಪ ಹಿಂದೆ ತಿನ್ನಲೆ ಬಾಯ್ಸ್ ಹಾಕೊಳ್ರಿ. ಏನೋ ಗಾಯ್ ಮಾತಾಡೋದಕ್ಕೆ ಮುಂಚೆ ಗಾಯ್ಸ್ ಗಾಯ್ಸ್ ಅಂತ ಬರ್ತೈತೆ. ಅದು ಏನ್ರ ಸುಡ್ಗಾಡು, ಏನ್ ರಾಮಾಯಣನು, ಇದ್ರ ಗೆಡ್ಡ ಮಚ್ಚ. ರಾಮಾಯಣ ಇರ್ ಮಹಾಭಾರತ ನೋಡ್ರಿ ಗಾಯ್ಸ್. ಇಲ್ಲಿ ಸಾಫ್ಟ್ ಆಗಿ ಇದು ಮಾಡಿದ್ರೆ ಹೋಗ್ಬಿಡ್ತೈತೆ ಗಾಯ್ಸ್. ನಾವು ಜೇನಿಗೆಲ್ಲ ರಿಸ್ಕ್ ಇಕ್ಬಾರ್ದು ಯಾವತ್ತೂ ಇರಲಿ. ನಾವು ಜೇನಿಗೆ ಎಷ್ಟು ರಿಸ್ಕ್ ಇಕ್ತೀವೋ ಅದು ನಮ್ಮನ್ನ ಕಚ್ಚೋದಕ್ಕೆ ಅಷ್ಟೇ ಶುರು ಮಾಡ್ಬಿಡುತ್ತೆ. ಏನಂತೀರ ರಘುವರನ್? ಇದ್ರ ಬಗ್ಗೆ ಅನಿಸಿಕೆ ಏನು? ಜೇನ್ ನೋಡ್ರಿ ಇಲ್ಲಿ ಹತ್ರ ಪಾಪ. ರಘುವರನ್ ಕಚ್ಚಲ್ಲ, ಅವನು ನೋಡ್ರಿ. ಜೇನ್ ನೋಡ್ರಿ ಇಲ್ಲಿ, ಇಲ್ಲಿ ನೋಡ್ರಿ ಗಾಯ್ಸ್. ದೂರ ಹೋಗ್ರಿ ಗೈಸ್. ಜೇನು ಸಕ್ಸಸ್ಫುಲ್ ಕಿತ್ ಮುಗಿಸಿದ್ವಿ. ಏನಂತೈತೆ ನಾವೇ ಥಮ್ಸ್ ಅಪ್ ಕೊಟ್ಬಿಡು. ಅನಿಬಿ ಫೈನಲಿ ಎಲ್ಲ ಕಿತ್ತಾಯ್ತು. ಈಗ ಓಡ್ತಾ ಇದೀವಿ. ಇದ್ರ ಮೇಲೆ ಇಲ್ಲಿದ್ರೆ ಫುಲ್ ಡೇಂಜರು. ಅಲ್ಲಿ ಆಲ್ರೆಡಿ ಎಲ್ಲ ಹುಡುಗರೆಲ್ಲ ರೊಚ್ಚಿಗೆದ್ದವ್ರೆ. ಇದ್ರ ಮೇಲೆ ನಾವ್ ಇಲ್ಲಿದ್ರೆ ಫುಲ್ ಏಟೈತೆ. ಫಸ್ಟ್ ಹೋಗೋಣ ಬನ್ರಿ ಗಾಯ್ಸ್. ಮುಖ ಹತ್ರ ಬರ್ತೈತೆ ಇದು. ಆಯ್ತಾ ಜೈನೆಲ್ಲ ಕಿತ್ಕೊ ಬಂದಿದ್ದೀವಿ ಗಾಯ್ಸ್. ನೋಡ್ಬೋದು ಕೈಯೆಲ್ಲ ತುಪ್ಪನೇ ನೋಡಿ. ಇವರು ತಿಂತವ್ರೆ. ಏನು ತುಪ್ಪ ಅಂದರೆ ಎಲ್ಲೂ ತುಪ್ಪ ಎಲ್ಲೆಲ್ಲೂ ತುಪ್ಪ ಅಂದಂಗೆ ಹಿಂಗೆ ನೋಡ್ರಿ ಇಲ್ಲಿ ಇದೀವಿ. ಸೊ ನಮ್ಮ ಪ್ರೊಸೆಸ್ ತಿನ್ನೋದು ಹೇಗಿರುತ್ತೆ ಅಂತ ನೋಡ್ತೀನಿ ಬನ್ನಿ ಗಾಯ್ಸ್. ಕೊಟ್ಟ ಅದಕ್ಕೋ ವಿಡಿಯೋಕ್ಕೆ ಬಾಗೊಚ್ಚು ಈ ಥರ ರ್ಯಾಡ್ ಹಾಕ್ಬಿಟ್ಟು
ಸೆಂಟ್ರಲ್ಲಿ ಇದು ಹಿಂಗೆ ಇಟ್ಬಿಟ್ಟು ಗಾಯ್ಸ್ ಇದ್ಮೇಲೆ ಇನ್ನೊಂದು ಲೇಯರ್ ಇಟ್ಬಿಟ್ಟು ಸೊ ಈ ಥರ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಟರೆ ಇದು ಕಂಪ್ಲೀಟಾಗಿ ತಿನ್ನೋದಕ್ಕೆ ರೆಡಿ ಆಗಿರುತ್ತೆ ಎಷ್ಟು ಟೇಸ್ಟ್ ಫ್ಯಾಂಟಾಸ್ಟಿಕ್ ಗಾಯ್ಸ್ ನೋಡ್ರಿ ಇನ್ನೊಂದು ಬೆಟ್ ಕೊಡ್ತಾನೆ ಆಮೇಲೆ ನಮ್ಮ ರಘುವರ್ ಒಂದು ಬೆಟ್ ಕೊಡ್ತಾರೆ ನೋಡ್ರಿ ಲಿಟ್ರಲಿ ಗಾಯ್ಸ್ ಯಾವ ಬರ್ಗರಲ್ಲೂ ಇಲ್ಲ ಪಿಜ್ಜಲ್ಲೂ ಇಲ್ಲ ಅಂಥ ಟೇಸ್ಟ್ ಇದು ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ತಿಂದು ಓವರ್ ನಮ್ಮ ಭಾಷೆಲಿ ಅದನ್ನ ಎಗಟು ಅಂತಾರೆ ಗಾಯ್ಸ್ ಅದು ಏನಂತ ಗೊತ್ತಿಲ್ಲ ತುಂಬ ತಿಂದ್ಬಿಟ್ಟು ನಮಗೆ ತಿನ್ನೋದಕ್ಕೆ ಆಗ್ತಿಲ್ಲ ಇನ್ನೂ ಅಷ್ಟಿದೆ ಗಾಯ್ಸ್ ಇನ್ನೊಂದು ಕೊಟ್ಟರು ಇದಕ್ಕೆ ಮುಂಚೆ ಸ್ವಲ್ಪ ಖಾಲಿ ಮಾಡಿದ್ರೆ ಮತ್ತೆ ಇವಾಗ ಇನ್ನು ನೋಡ್ರಿ ತುಪ್ಪ ಹಾಕ್ತವ್ರೆ ಇದೆಲ್ಲ ಏನಪ್ಪ ಅಂತ ಅಂದರೆ ನೇಚರ್ ಕೊಡೋವಂಥ ಗಿಫ್ಟ್ಸ್ ಇದು ಸೊ ಇದಾಗಲಿ ನಮಗೆ ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲನೂ ಇದೆಲ್ಲ ನೇಚರ್ ನಮಗೆ ಕೊಡೋ ಗಿಫ್ಟ್ಸು ಅದನ್ನ ನಾವು ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಗೈಸ್ ಅಷ್ಟೇ ನಾವೇನು ಇದನ್ನ ಮನೆಗೆ ತೊಗೊಂಡೋಗೋದು ಆ ಥರ ಏನಿಲ್ಲ ಗೈಸ್ ಆದಷ್ಟು ತಿಂತೀವಿ ಹೋಗ್ಬೇಕಾದ್ರೆ ದಾರಿಲಿ ಯಾರು ಕೇಳಿದ್ರೆ ಹೋಗೋದು ಸ್ವಲ್ಪ ಕೊಟ್ಕೊಂಡೋಗಿ ಅಷ್ಟೇ ಜಾಗ ಸೇರಿಸ್ತೀವಿ ನೋಡ್ರಿ ಎಲ್ಲ ಪಿಚ್ಚಿಗಿಲ್ಲ ಇವತ್ತು ಫುಲ್ಲು ಓವರಾಗಿ ತಿನ್ಬಿಟ್ಟು ಬೆಳಗ್ಗೆಯಿಂದ ತಿನ್ನೋದಕ್ಕೆ ಆಗ್ತಿಲ್ಲ ಎಗಟಾಗ್ತೈತೆ ಗೈಸ್ ನೋಡ್ರಿ ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಓಕೆ ಗಾಯ್ಸ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್